ಅವರ ಕಾಮಿಡಿ ಒಂದು ಬಿಟ್ಟರೆ ಬೇರೆ ಯಾವುದರಲ್ಲೂ ಟಾಸ್ಕ್ ಆಗಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಲ್ಲ. ಅವರ ಒಂದು ಕಾಂಟ್ರಿಬ್ಯೂಷನ್ ಏನು ಹೆಚ್ಚಾಗಿ ನಾನು ನೋಡಿಲ್ಲ, ಎಲ್ಲ ತಪ್ಪಿಸ್ಕೊಂಡೇ ಓಡಾಡಿದ್ದಾರೆ. ವಿಡಿಯೋ ಎಲ್ಲರೂ ಕೂಡ ಸ್ವಾಗತ. ವೀಕ್ಷಕರೇ, 6ನೇ ತಾರೀಕು ರಾತ್ರಿ ಏನೇನೆಲ್ಲ ಬಿಗ್ ಬಾಸಲ್ಲಿ ನಡೀತು ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ಕರ್ನಾಟಕದಾದ್ಯಂತ ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸಿದ್ದು ಗಿಲ್ಲಿ ಗೆಲ್ತಾನ ಇಲ್ವಾ, ಗಿಲ್ಲಿ ಗೆಲ್ತಾನ ಇಲ್ವಾ, ಗಿಲ್ಲಿ ಬಿಗ್ ಬಾಸ್ ಫಿನಾಲೆಗೆ ಹೋಗ್ತಾನ ಇಲ್ವಾ, 6 ಜನ ಇದರಲ್ಲಿ ಫೈನಲ್ಗೆ ಸೆಲೆಕ್ಟ್ ಆಗ್ತಾನೆ ಇಲ್ವಾ ಅನ್ನೋದು ತುಂಬ ಕ್ಯೂರಿಯಾಸಿಟಿ ಇತ್ತು. ಅವ್ರು ತೋರಿಸಿರುವಂಥ ಪ್ರೋಮೋದಲ್ಲಿ ಗಿಲ್ಲಿ ಸೋಲ್ತಾನೆ ಅನ್ನೋ ರೀತಿಯೇ ಬಿಂಬಿತ ಆಗ್ತಿತ್ತು. ಆದರೆ ಗಿಲ್ಲಿ ಸೋತ ಆದರೆ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ಮಾತಾಡ್ತಾ ಇಲ್ಲ, ಮುನಿಸ್ಕೊಂಡಿದ್ರು. ಆದರೂ ಕೂಡ ಗಿಲ್ಲಿಗೆ ಜೊತೆಯಾಗಿ ಬೆಂಬಲವಾಗಿ ನೋವಲ್ಲೂ ಕೂಡ ನಿಂತಂಥ ಕಾವ್ಯ, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿರುವಂಗೆ ಮನೆ ಮಗನಾದಂಥ ಧನುಷನ್ನು ಎಲ್ಲೂ ಕೂಡ ಬಿಗ್ ಬಾಸ್ ಬಿಟ್ಕೊಡ್ತಾ ಇಲ್ಲ, ಕಲರ್ಸ್ ಕನ್ನಡ ಬಿಟ್ಕೊಡ್ತಾ ಇಲ್ಲ. ಬಿಗ್ ಬಾಸಲ್ಲಿ ಧನುಷ್ನೇ ಗೆಲ್ಲಿಸ್ಬೇಕು, ಗಿಲ್ಲಿ ಸೋತ್ರು ಪರವಾಗಿಲ್ಲ ಅಂತೇಳಿ ಬಿಂಬಿತ ಆಗ್ತಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಮಾತುಗಳು ಬರ್ತಾ ಇದೆ. ಅಷ್ಟು ದಿವಸದಿಂದ ತುಂಬ ಒಂದು ರೀತಿ ವಿಚಿತ್ರವಾಗಿ, ತುಂಬ ವೈರಲ್ ಆಗಿ, ಒಂದು ರೀತಿ ಒಂಥರ ಹೇಳೋಕ್ಕೆ ಆಗ್ತಾಯಿಲ್ಲ, ಆ ಥರ ವಿಚಿತ್ರವಾಗಿ ಆಡ್ತಿರುವಂಥ ಧ್ರುವಂತನ ಎಲ್ಲಿವರೆಗೂ ಸೇವ್ ಮಾಡ್ಕೊಬರ್ತಾ ಇದ್ದಾರೆ. ಆಮೇಲೆ ಬೇಕು ಅಂತಲೇ ಧ್ರುವಂತನ ಮತ್ತು ಗಿಲ್ಲಿನ ಫಿಸಿಕಲ್ ಟಾಸ್ಕ್ ಬಿಟ್ಟು ಗಿಲ್ಲಿನ ಸೋಲಿಸೋ ಪ್ರಯತ್ನ ನಡೆದಿದೆಯಾ, ಈ ಥರ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿದೆ. ರಾತ್ರಿ ಏನೇನೆಲ್ಲ ಆಯಿತು ಅನ್ನೋದನ್ನು ನೋಡೋಣ ಬನ್ನಿ. ತುಂಬ ಹಲವಾರು ಗಲಾಟೆಗಳು ಅದು ಇದು ಎಲ್ಲ ಆಯಿತು. ಅದರಲ್ಲಿ ಮುಖ್ಯವಾಗಿ ಗಿಲ್ಲಿ ವಿಚಾರವೇ ತುಂಬ ಕರ್ನಾಟಕ ಜನತೆಗೆ ತುಂಬ ಒಂದು ರೀತಿ ಬೇಸರ ಆಗಿಬಿಟ್ಟಿತ್ತು. ನಿಜವಾಗ್ಲೂ ನೋಡ್ತಾ ಇರೋ ವೀಕ್ಷಕರೇ, ಯಪ್ಪ, ಗಿಲ್ಲಿಗೆ ಈ ಥರ ಒಂದು ಜನ ಪ್ರೀತಿ ತೋರಿಸ್ತಾ ಇದ್ದಾರೆ ಅಂದರೆ, ಜನಗಳ ಪ್ರೀತಿ ಸಿಕ್ಕಿದ್ರೆ ಪ್ರಪಂಚದಲ್ಲಿ ಮನುಷ್ಯನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕತೆ ಆಗುತ್ತೆ. ಆದರೆ ಇವತ್ತು ಏನೇನೋ ಮಾಡ್ತಾರೆ, ಏನೇನೋ ಮಾಡೋಕ್ಕೋಗಿ ಏನೂ ಮಾಡೋದಿಲ್ಲ. ಆದರೆ ಗಿಲ್ಲಿ ಜನಕ್ಕೋಸ್ಕರ ಏನೂ ಮಾಡಿಲ್ಲ, ಆದರೆ ಜನಗಳ ಅಂತರಾಳಕ್ಕೆ, ಜನಗಳ ಒಂದು ಪ್ರೀತಿಗೆ, ಜನಗಳ ಮನಸ್ಸಿಗೆ ಒಂದು ಪ್ರೀತಿಯನ್ನು ಒಂದು ಆತನ ಒಂದು ನಡವಳಿಕೆ ಮತ್ತು ಆತನ ಒಂದು ಕಾಮಿಡಿ ಮುಖಾಂತರ ಕೊಟ್ಟಿದ್ದಾನೆ. ಅದಕ್ಕಿಂತ ಜನ ತುಂಬ ಇಷ್ಟಪಡ್ತಿದ್ದಾರೆ. ರಾತ್ರಿ ಏನೇನೆಲ್ಲ ನಡೀತು ಅಂತಂದರೆ, ಇಲ್ಲಿ ಬಿಗ್ ಬಾಸ್ನ ಫೈನಲ್ ಟಿಕೆಟು ಅಂದರೆ 6 ಜನವನ್ನು ಸೆಲೆಕ್ಟ್ ಮಾಡ್ತಾರಂತ ಈ ಸರಿ ಫೈನಲ್ಗೆ. ಅದರಲ್ಲಿ ಒಬ್ಬರನ್ನ ವಿನ್ನರ್ ಮಾಡ್ತಾರೆ, ಇನ್ನೊಬ್ಬರ ರನ್ನರ್ ಅಪ್ ಮಾಡ್ತಾರೆ. 6 ಜನವನ್ನು ಫೈನಲ್ ಇಟ್ಕೋಬೇಕು ಅಂತಂದರೆ ಈಗಿರೋರು ಇಲ್ಲಿ 8 ಜನದಲ್ಲಿ ಒಬ್ಬ ಯಾರು ಕ್ಯಾಪ್ಟನ್ ಆಗಿದ್ದಾನೆ, ಧನುಷ್. ಎಲ್ಲರೂ ಕೂಡ ತುಂಬ ಮಾತಾಡ್ತಿದ್ದಾರೆ. ಧನುಷ್ನ ಕ್ಯಾಪ್ಟನ್ ಮಾಡಿದರೆ ಎಲ್ಲ ಕಡೆ ಧನುಷ್ನ ಎಲ್ಲೂ ಕೂಡ ನಾಮಿನೇಟ್ ಮಾಡೋಂಗಿಲ್ಲ, ಯಾರು ಕೂಡ ಧನುಷ್ನ ಟಚ್ಚೇ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಏನಾಗುತ್ತೆ ಗೊತ್ತಿಲ್ಲ, ಬಟ್ ಗಿಲ್ಲಿ ಮೇಲಿರೋ ಪ್ರೀತಿಗೆ ಜನ ಆ ಥರ ಮಾತಾಡ್ತಿರೋದು ಸಹಜ. ಧನುಷ್ ಒಬ್ಬನ ಬಿಟ್ಟು ಇನ್ನು ಉಳಿದವ್ರು 7 ಜನ ಉಳ್ಕೋತಾರೆ. 7 ಜನದಲ್ಲಿ ಒಬ್ಬನ ಫಿನಾಲೆಯಿಂದ ತೆಗೆದಾಕಬೇಕು ಅಂತಂದರೆ ಯಾರು ಒಬ್ಬ ಅನ್ನೋದು ತುಂಬ ಇದೆ. ಇವತ್ತು ಜನಗಳ ಪ್ರೀತಿ ಇರ್ಬೋದು, ಜನಗಳು ಓಟ್ ಹಾಕ್ತಿರ್ಬೋದು, ಆದರೆ ಬಿಗ್ ಬಾಸಲ್ಲಿ ಒಂದು ಟ್ವಿಸ್ಟ್ ಇದೆ. ಆಟ ಆಡಿಸಿ ತೋರಿಸ್ಬೇಕು. ಯಾಕಂದರೆ ಬಿಗ್ ಬಾಸು ಜನಗಳಿಗೆ ತೋರಿಸ್ಬೇಕು, ಒಂದು ಪ್ರಾಮಾಣಿಕವಾಗಿ ಸೆಲೆಕ್ಟ್ ಮಾಡಬೇಕು ಅನ್ನೋದು ಅವರು ತೋರಿಸ್ಬೇಕು. ಮತ್ತು ಇನ್ನೂ ಏನೇನೋ ಇರ್ತವೆ. ಹಂಗಾಗಿ 7 ಜನದಲ್ಲಿ ಒಂದು ಟ್ವಿಸ್ಟನ್ನು ಇಡ್ತಾರೆ. ಆದರೆ ಹಿಂದಿನ ದಿನ ಏನು ಮಾಡಿದರು ಅಂದರೆ, ಎಲ್ಲರೂ ಕೂಡ ಮನೆಯಲ್ಲಿರೋ ಎಲ್ಲರೂ ನಾಮಿನೇಟ್ ಆಗಿದ್ರು, ಒಬ್ಬ ಉಳ್ಕೊಂಡಿದ್ದು ಯಾರು ಅಂತ ಧನುಷ್ ಅಂತಿತ್ತು. ಆದರೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಯಾರು ಫೈನಲ್ ಮುಗ್ದೇ ಹೋಯ್ತಾ ಅಂದ್ಕೊಂಡ ಎಲ್ಲರೂ ಅಂದ್ಕೊಂಡಿದ್ರು ಕೂಡ. ಇವತ್ತು ರಾತ್ರಿ 6ನೇ ತಾರೀಕು ರಾತ್ರಿ ಏನು ನಡೀತು ಅಂತಂದರೆ, 6 ಜನ ಫಿನಾಲೆಗೆ ಟಿಕೆಟ್ಗೆ ಸೆಲೆಕ್ಟ್ ಆಗೋರು ಮೊದಲನೇವರು ಯಾರು ಅನ್ನೋದಕ್ಕೆ ಆಟ ಶುರುವಾಯಿತು. ಅದರಲ್ಲಿ ಇವರು ಯಾರು ನಾಮಿನೇಟ್ ಮಾಡಿದ್ರಲ್ಲ ಧನುಷ್ ಅವರು, ಧ್ರುವಂತ್ ಅವ್ರು ಇನ್ನೊಂದು ಅವಕಾಶ ಕೊಟ್ಟು ಏನು ಮಾಡಿದ್ರು ಅಂತಂದರೆ, ನೀವು ಮತ್ತೆ ಫಿನಾಲೆಗೆ ಸೆಲೆಕ್ಟ್ ಆಗಬೇಕು ಅಂದರೆ ಫಿನಾಲೆಗೆ ಮತ್ತೆ ಆದರೆ ಆಲ್ರೆಡಿ ಅವರು ಬಿಗ್ ಬಾಸ್ನ ಒಂದು ಕ್ಯಾಪ್ಟನ್ನೇ ಫೈನಲ್ ಆಗಿ ತೆಗೆದಾಕಿದ್ರು ಅವ್ರನ್ನ ಮನೆಗೆ ಹೋಗಬೇಕು ಅಂತ. ಆದರೆ ಬಿಗ್ ಬಾಸು ಮತ್ತೆ ಧ್ರುವಂತ್ಗೆ ಒಂದು ಅವಕಾಶ ಕೊಡುವಂಥ ಅವಶ್ಯಕತೆ ಇರಲಿಲ್ಲ. ಅದೇನು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಜನಗಳಿಗೆ ಒಂದು ಕಡೆ ಬೇಸರ ಆಗ್ತಿದೆ, ಒಂದು ಕಡೆ ಬೇಜಾರಾಗ್ತಿದೆ, ತುಂಬ ಟೆನ್ಷನ್ ಆಗ್ತಿದೆ. ಮತ್ತೆ ಇನ್ನೊಂದು ಅವಕಾಶ ಕೊಟ್ಟು, ನೀವು ಫಿನಾಲೆಗೆ ಹೋಗಬೇಕು ಅಂತಂದರೆ ನೀವು ಏನು ಮಾಡಬೇಕು ಅಂತಂದರೆ, ಒಂದು ಆಟದಲ್ಲಿ ನೀವು ಗೆಲ್ಲಬೇಕು ಅಂತೇಳಿ ಒಂದು ಗೇಮನ್ನು ಕೊಟ್ಟರು. ಆ ಗೇಮಲ್ಲಿ ನಿಮಗಿಂತ ಚೆನ್ನಾಗಿ ಆಡೋರು ಯಾರಿದ್ದಾರೋ ಅಂಥವ್ರನ್ನ ನಿಮ್ಗೆ ಯಾರು ಬೇಕು ಅನಿಸುತ್ತೆ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರ ಜೊತೆಲಿ ಆಡ್ಬೋದು ಅಂತಂದಾಗ, ಇನ್ನು ಅವ್ರಿಗೆ ತುಂಬ ಅಂದರೆ ಧ್ರುವಂತ್ ಕಂಡ್ರೆ ಯಾರಿಗೂ ಆಗಲ್ಲ, ಧ್ರುವಂತ್ಗೂ ಕೂಡ ಎಲ್ರಿಗೂ ಆಗಲ್ಲ. ಹಂಗಿರ್ಬೇಕಾದ್ರೆ ಧ್ರುವಂತು ಒಂದು ಟಾರ್ಗೆಟ್ ಇತ್ತು. ಏನು ಅಂತಂದರೆ, ಆಗಿಂದ ಅವನಿಗೆ ಟಾರ್ಗೆಟ್ ಇದ್ದಿದ್ದು ಅಂದರೆ ಗಿಲ್ಲಿ ಸೋಲಿಸ್ಬೇಕು ಅನ್ನೋದೇ ಒಂದಿತ್ತು. ಅದಕ್ಕೋಸ್ಕರ ಎಲ್ಲರನ್ನೂ ಬಿಟ್ಟು ಗಿಲ್ಲಿನೇ ತಗೊಂಡಾಗ ಗಿಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಪಾಪ ಗಿಲ್ಲಿ ಸೆಲೆಕ್ಟ್ ಮಾಡಬಾರ್ದಾಗಿತ್ತು, ಬೇರೆ ಯಾರು ಮಾಡಿದ್ರು ಸರಿ ಹೋಗ್ತಿತ್ತು. ಗಿಲ್ಲಿ ಸೆಲೆಕ್ಟ್ ಮಾಡಿದ್ಮೇಲೆ ಒಂದು ಗೇಮ್ ಬಂತು. ಏನು ಗೇಮ್ ಅಂತಂದರೆ, ಚುಚ್ಚೋದೇ ನನ್ನ ಬಿಸ್ನೆಸ್ಸು. ಯಾರಪ್ಪ ಇದಕ್ಕೆ ಟೈಟ್ಲ್ ಇಟ್ಟವರು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಈ ಥರ ಇಟ್ಟು ಹೊರಗಡೆ ಅದು ಏನು ಇದು ಪೋಟ್ರೆ ಆಗುತ್ತಾ ಗೊತ್ತಿಲ್ಲ, ಬೇರೆ ಏನೋ ಹೆಸರಿಡಬೇಕಾಗಿತ್ತು. ಚುಚ್ಚೋದೇ ನನ್ನ ಬಿಸ್ನೆಸ್ಸು ಅಂತ ಒಂದು ಆಟದ ಹೆಸರು. ಅದೇನಂತಂದರೆ, ಒಂದು ಕಡೆಯಿಂದ ಬಾಲ್ನ ಮೇಲ್ಗಡೆಯಿಂದ ಹಾಕಿ ತಗೊಂಡು ಒಂದು ದೂರದಿಂದ ಅದನ್ನು
ಹೊಡೆಯೋದು, ಹೊಡೆದಾಗ ಅಲ್ಲಿ ಮೊಳೆನೋ ಏನೋ ಇರುತ್ತೆ, ಅದಕ್ಕೆ ಹೋಗಿ ಬಾಲ್ ಕಚ್ಕೋಬೇಕು. ಆ ಥರ ಹೊಡೆಯೋದು. 10 ಬಾಲ್ ಕೊಟ್ಟಿರ್ತಾರೆ, 10 ಬಾಲ್ ಕೊಟ್ಟು ಒಂದಿಷ್ಟು ಟೈಮ್ ಅಂತ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ಗಿಲ್ಲಿ ಮತ್ತು ಧ್ರುವಂತ್ ಗೆಲ್ಲಬೇಕು. ಆದರೆ ಈ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ನನಗೂ ಕೂಡ ಒಂದು ರೀತಿ ಗಿಲ್ಲಿಯ ಒಂದು ಅಸಹಾಯಕತೆ, ಗಿಲ್ಲಿ ಯಾರೂ ಸಪೋರ್ಟ್ ಇಲ್ಲ ಅನ್ನುವಾಗ ನಿಜವಾಗ್ಲೂ ಕೂಡ ಜೊತೆ ನಿಂತದ್ದು ಕಾವ್ಯ ಮತ್ತು ಗಿಲ್ಲಿ ಇಬ್ಬರು ಕೂಡ ಮಾತಾಡ್ತಾ ಇಲ್ಲ. ಕಾರಣ ಏನು ಅಂತಂದರೆ, ಸುದೀಪ್ ಅವರು ಗಿಲ್ಲಿ ಅವ್ರಿಗೆ ಒಂದು ಸಾರಿ ವಾರ್ನ್ ಮಾಡಿ ಹೇಳಿದ್ರು, ಎಲ್ರಿಗೂ ಹೇಳ್ತಿದ್ರು, ಸುಮಾರು ಬಾರಿ ಹೇಳಿದ್ದಾರೆ, ನೀವು ಈ ಥರ ಹಿಂಗೆ ತಮಾಷೆ ಮಾಡಿಕೊಂಡು ಅವ್ರನ್ನ ಇದು ಮಾಡ್ತಿದ್ರೆ ಅವರು ಮನೆಯಿಂದ ಹೋಗೋದಕ್ಕೆ ನೀವೇ ಕಾರಣ ಆಗ್ತೀರಿ, ಅಂದರೆ ಗಿಲ್ಲಿ ಇರ್ತಾನೆ, ಕಾವ್ಯ ಹೋಗೋದಕ್ಕೆ ನೀನೇ ಕಾರಣ ಆಗ್ತೀಯ ಅನ್ನೋದಕ್ಕೇನೋ ಇವರು ಸ್ವಲ್ಪ ಸ್ಟಾಪ್ ಮಾಡಿದರೆ, ಮುನ್ಸ್ಕೊಂಡಿದ್ರೆ ಮಾತಾಡ್ತಿಲ್ಲ ಯಾರು ಕೂಡ. ಆಮೇಲೆ ಗಿಲ್ಲಿದು ಕೆಲವೊಂದು ಅವ್ರನ್ನ ರೇಗಿಸೋದು ಅವೆಲ್ಲ ಇರೋದ್ರಿಂದ ಮಾತಾಡ್ತಾ ಇಲ್ಲ. ಮಾತಾಡದೆ ಇದ್ದರೂ ಕೂಡ ಧ್ರುವಂತ್ ಪರವಾಗಿ ಪ್ರತಿಯೊಂದು ಬಾಲ್ ಹಾಕ್ತಿದ್ರು ಕೂಡ ಒಂದು ರೀತಿ ಚಿಯರ್ ಅಪ್ ಮಾಡೋದು, ತುಂಬ ಸಪೋರ್ಟ್ ಮಾಡ್ತಿದ್ದರು ಅಂದರೆ ಅಶ್ವಿನಿ ಅವರು. ಆದರೆ ಗಿಲ್ಲಿ ಪರವಾಗಿ ಯಾರೂ ಮಾಡ್ತಿಲ್ಲ. ಈ ಕಡೆ ಧನುಷ್ ಅಂತೂ ಮಾಡೋಂಗಿಲ್ಲ ಕ್ಯಾಪ್ಟನ್ನು, ಇನ್ನು ರಕ್ಷಿತಾ ಮಾಡ್ತಿಲ್ಲ, ರಘು ಮಾಡ್ತಿಲ್ಲ, ಇನ್ನು ರಾಶಿಕಾ ಅಂತೂ ಮಾಡ್ತಾನೇ ಇಲ್ಲ. ಇನ್ನು ಉಳಿದಿರೋದು ಯಾರು? ಕಾವ್ಯನೂ ಕೂಡ ಏನೂ ಮಾಡ್ತಾ ಇಲ್ಲ. ಪಾಪ ನಮಗಂತೂ ತುಂಬ ಅಯ್ಯೋ ಅನ್ನಿಸ್ಬಿಡ್ತು. ಗಿಲ್ಲಿನ ಯಾರು ಕೂಡ ಹೋಗು ಬೇಗ ಹೋಗು, ಏನು ಮಾಡು, ಓಡು ಅಂತ ಯಾರೂ ಹೇಳೋರಿಲ್ಲ. ಧ್ರುವಂತ್ಗೆ ಏನು ಅಶ್ವಿನಿ ಅವರು ಸಿಕ್ಕಾಪಟ್ಟೆ ಫೋರ್ಸ್ ಮಾಡ್ತಿದ್ದಾರೆ, ಏನು ಧ್ರುವಂತು ಆಡ್ತಿದ್ದಾನೆ. ಆದರೆ ಇಲ್ಲಿ ವಿಪರ್ಯಾಸ ಏನಂದರೆ, ಮೊದಲಿಗೆ 2 ಬಾಲ್ನ ಕಚ್ಚಿದ್ದು ಗಿಲ್ಲಿನೇ ಕಚ್ಚಿದ್ದು. ಆದರೆ ಧ್ರುವಂತು ಮಾಡೋದೆಲ್ಲ ಯಾವ್ದು ಮಾಡ್ರೂ ಆಗ್ತಿರಲಿಲ್ಲ. ಆದರೆ ಧ್ರುವಂತ್ ಹಾಕೋ ಬಾಲು ಒಂದು ಕೂಡ ಆ ಕಡೆ ಈ ಕಡೆ ಹೋಗಲಿಲ್ಲ. ಆದರೆ ಗಿಲ್ಲಿ ಹಾಕೋ ಬಾಲ್ಗಳು 2 ಬಾಲು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಬಿದ್ದೋಗ್ಬಿಡ್ದು. ಪಾಪ ಗೆಲ್ಲಬೇಕು ಆ ಟೈಮಲ್ಲಿ ಎಂಥ ಕಷ್ಟ, ಎಂಥ ಟೆನ್ಷನು. ಯಪ್ಪ, ನೋಡ್ತಿದ್ರೆ ಅಯ್ಯೋ ಗಿಲ್ಲಿ ಪರಿಸ್ಥಿತಿ ಇಂಥದ್ದು ಅಂದರೆ 2 ಸಾರಿ ನೀರೊಳಗಡೆ ಹೋಗಿ ಬಿದ್ದೋಗ್ಬಿಡ್ತು. ಸೀದಾ ಡೈರೆಕ್ಟಾಗೆ ಬೀಳ್ತಿದ್ದ ನೀರೊಳಗಡೆ, ಇಳಿದ್ಬಿಟ್ಟು ಬಾಲ್ ಎತ್ಕೊಬರ್ತಿದ್ದ. ಆ ಚಳಿಲಿ ನಡಿಕೊಂಡು ಬಾಲ್ ಹಾಕೋದು, 2 ಸಾರಿ ನೀರಿಗೆ ಬಿದ್ದಿದ್ದೇ ಸಮಸ್ಯೆ ಅಂತ ಅನಿಸುತ್ತೆ, ನನಗನ್ಸುತ್ತೆ. ಅಂಥ ಸಂದರ್ಭದಲ್ಲಿ ಕಾವ್ಯ ಗಿಲ್ಲಿ ಓಡು ಬೇಗ ಬಾ ಅದು ಇದು ಅಂತ. ಗಿಲ್ಲಿ ಸಖತ್ತ ಮೊದಲನೇ ಸ್ಟಾರ್ಟಿಂಗೇ ಒಂದು 2 ಬಾಲ್ ಚೆನ್ನಾಗಿ ಹಾಕ್ದ. ಧ್ರುವಂತ್ ಇನ್ನೂ 2 ಬಾಲ್ ಹಾಕಿರಲಿಲ್ಲ. ಆದರೆ ಗಿಲ್ಲಿದೊಂದು ಮಿಸ್ಟೇಕ್ ಏನಾಯಿತು ಅಂದರೆ, ಅವ್ನು ಹಾಕುವಾಗ 2 ಬಾಲು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಬಿದ್ದಿದ್ದು. ಆ ಟೈಮಲ್ಲಿ ನೀರೊಳಗಡೆ ಹೋಗಿ ನೀರೊಳಗೆ ಇಳಿದಂಗೆ ಚಳಿ ಅಂತೂ ಆಟೋಮೆಟಿಕ್ಕಾಗಿ ಇದ್ದೇ ಇರುತ್ತೆ. ಜೊತೆಗೆ ಗಿಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ದ ಅನಿಸುತ್ತೆ, ನಿಧಾನಕ್ಕೆ ಮಾಡ್ತಿದ್ದಾನೆ. ಕಾವ್ಯ ಹೇಳ್ತಿದ್ರು, ಓಡು ಗಿಲ್ಲಿ ಬೇಗ ಓಡ್ಕೊಂಡು ಹೋಗಿ ಹಾಕು ಬಾಲ್ ಬೇಗ ಆಗಲಿ ಅಂತ. ಆದರೆ ಈ ಧ್ರುವಂತು ತುಂಬ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲೂ ಕೂಡ ಬಾಲ್ನ ವೇಸ್ಟ್ ಮಾಡ್ಕೊಡಿದ್ರೆ ತುಂಬ ಬಾರಿ ಫೇಲ್ ಆಗ್ತಿದ್ರು ಕೂಡ ಅದಕ್ಕೆ ಒಂದು ರೀತಿ ತುಂಬ ಕೋಪ್ರೇಷನು, ತುಂಬ ಒಂದು ರೀತಿ ಆ್ಯಂಕರಿಂಗ್ ಮಾಡ್ತಿದ್ದು ಅಂತಂದರೆ, ಕಾಮೆಂಟ್ರಿ ಮಾಡ್ತಿದ್ದು ಅಂತಂದರೆ ಅಶ್ವಿನಿ ಅವರು. ಏನು ಪ್ರತಿಯೊಂದು ಬಾಲ್ಗೂ ಧ್ರುವ ಮಾಡಿದ್ರು ಏನದು. ಆದರೆ ಗಿಲ್ಲಿ ಪರ ಯಾರೂ ಇರಲಿಲ್ಲ. ಆದರೆ ಮಾತಾಡದೇ ಇರುವಂಥ ಕಾವ್ಯ, ಗಿಲ್ಲಿ ಓಡು ಗಿಲ್ಲಿ ನಿಲ್ಬೇಡ, ಓಡು ಗಿಲ್ಲಿ ಯಪ್ಪ. ಆಕೆ ಒಂದು ನಿಜವಾಗ್ಲೂ ಕೂಡ ಒಂದು ಹೆಣ್ತನ ನಿಜವಾಗ್ಲೂ ಕೂಡ ಎಷ್ಟು ಕೆಲಸ ಮಾಡ್ತು ಅಂತಂದರೆ, ಆಕೆ ಹೇಳೋದು ತುಂಬ ಖುಷಿ ಆಯ್ತು ನಿಜವಾಗ್ಲೂ ಕೂಡ. ಆದರೆ ಕೊನೆಗೆ ಎಲ್ಲ ಆಗಿ ಇವರು 9 ಬಾಲ್ ಹಾಕಿರ್ತಾರೆ, ಇವರು 9 ಬಾಲ್ ಹಾಕಿರ್ತಾರೆ, ಇಬ್ಬರು 9 ಬಾಲ್ ಆಗಿರುತ್ತೆ. ಲಾಸ್ಟ್ ಬಾಲು ನೀರಿಗೆ 2ನೇ ಬಾಲ್ ಬಿದ್ದು ಎತ್ಕೋಬೇಕಾಗಿರುತ್ತೆ. ಗಿಲ್ಲಿ ಪುನಃ ನೀರಿಗೆ 2ನೇ ಬಾಲ್ ಬಿದ್ದಿರುತ್ತೆ. ಲಾಸ್ಟ್ ಬಾಲು ಅದು ಎತ್ಕೊಬರೋಷ್ಟರೊಳಗೆ ಧ್ರುವಂತ್ ಹಾಕ್ಬಿಡ್ತಾನೆ. ಇನ್ನೊಂದೇ ಬಾಲ್ ಲಾಸ್ಟ್ ಉಳಿದಿದ್ದು ಗಿಲ್ಲಿ ಉಳಿದಿದ್ದು ಒಂದೇ ಬಾಲು. ಆದರೆ ಪಾಪ ಧ್ರುವಂತು ಗೆದ್ದ, ಗಿಲ್ಲಿ ಸೋತ. ನಿಜವಾಗ್ಲೂ ಕೂಡ ನೋಡಿ, ನಾನು ಹೇಳುವಾಗ ನನಗೆ ಎಷ್ಟು ಎಕ್ಸೈಟ್ಮೆಂಟ್, ನನಗೆ ಗೊತ್ತಿಲ್ಲದೇ ಹೆಂಗೆ ಮಾತಾಡ್ತಾ ಇದ್ದೀನಿ ಅಷ್ಟಿತ್ತು. ಪಾಪ ಗಿಲ್ಲಿ ಒಂದು ಆಟಗಾರ ಅಲ್ಲವೇ ಅಲ್ಲ ಅಂತಾರೆ. 9 ಬಾಲ್ ಹಾಕಿ ಇನ್ನೊಂದು ಬಾಲ್ ಏನು ಆಗ್ತಿರಲಿಲ್ಲ. ಆದರೆ ಅವನು 2 ಬಾಲ್ಗಳು ಎಸಿವಾಗ ಸ್ವಿಮ್ಮಿಂಗ್ ಫುಲ್ ಬಿದ್ದುಬಿಟ್ಟು, ಅದು ದೊಡ್ಡ ಮಿಸ್ಟೇಕ್ ಆಗಿದ್ದು. 2 ಸಾರಿ ನೀರಿಗೆ ಇಳಿದ್ಬಿಟ್ಟು ಬಟ್ಟೆ ಎಲ್ಲ ತೇವದಲ್ಲಿ ಆಡೋದು ಅಂತಂದ್ರೆ ಸಾಮಾನ್ಯನಾ? ಅದು ತುಂಬ ಒಂದು ರೀತಿ ನೆಗೆಟಿವ್ ತಾಟ ಬಂದ್ಬಿಡುತ್ತೆ, ಒಂದು ರೀತಿ ಮೈಂಡ್ಸೆಟ್ ಡೈವರ್ಟ್ ಆದಂಗೆ ಆಗ್ಬಿಡುತ್ತೆ. ಆ ಥರ ಜೊತೆಗೆ ಇಲ್ಲಿ ಏನು ಅಶ್ವಿನಿ ಅವರು ಧ್ರುವಂತ್ಗೆ ಸಿಕ್ಕಾಪಟ್ಟೆ ಕಾಮೆಂಟ್ರಿ ಮಾಡ್ತಿದ್ದಾರೆ, ಹೋಗು ಅಂತ. ಅದು ಬೇರೆ ಈ ಗಿಲ್ಲಿ ಉರಿತಿರ್ಬೋದೋ ಏನೋ. ಆಮೇಲೆ ಗಿಲ್ಲಿ ಸ್ವಲ್ಪ ತುಂಬ ನೆಗ್ಲೆಕ್ಟ್ ಮಾಡಿಬಿಟ್ಟ ಅನಿಸುತ್ತೆ, ನಿಧಾನಕ್ಕೆ ಆಡೋಕ್ಕೆ ಶುರು ಮಾಡಿದ, ಅಯ್ಯೋ ನಾನೇ ಗೆಲ್ಬೋದು ಅಂತಲೇ ಏನೋ. ಆದರೆ ಧ್ರುವಂತ್ ಅಂತೂ ಈ ಥರ ಮಾಡಿ ಒಟ್ಟು ಗೆದ್ದರೆ ಇಲ್ಲಿ ಇನ್ನೂ ಒಂದು ಏನು ವಿಚಾರ ಬಿಂಬಿತ ಆಗ್ತಾಯಿದೆ ಅಂತಂದರೆ, ತುಂಬ ಅಂದರೆ ಇಲ್ಲಿ ಗಿಲ್ಲಿನ ಸೋಲಿಸ್ಬೇಕು ಅಂತ ನಡೀತಾ ಇದೆಯಾ ತುಂಬ. ಅಂದರೆ ಜನಗಳ ಪ್ರೀತಿ, ಆ ಪ್ರೀತಿಗೆ ಒಂದೊಂದು ಸಾರಿ ಕೋಪಕ್ಕೆ ಏನು ಬೇಕಾದ್ರೂ ಬರ್ಬೋದು. ಆದರೆ ಇದ್ರ ಜೊತೆ ಟೈಮಲ್ಲಿ ನಿಜವಾಗ್ಲೂ ಜೊತೆಯಾಗಿ ನಿಂತಿದ್ದು ಯಾರು ಅಂತಂದರೆ ನಮ್ಮ ಕಾವ್ಯ ಜೊತೆಗೆ ನಿಂತು ಮಾತಾಡ್ತಿರಲಿಲ್ಲ. ಇಬ್ಬರು ಕೂಡ ಮಾತಾಡ್ದಿರುವಂಥ ಕಾವ್ಯ ಗಿಲ್ಲಿ ಪರವಾಗಿ ಕಾಮೆಂಟ್ರಿ ಮಾಡಿದ್ದು, ಕಾಮೆಂಟ್ರಿಗಿಂತ ಹೆಚ್ಚಾಗಿ ಒಂದು ರೀತಿ ಆ ಸಪೋರ್ಟಿವ್ ಇರುತ್ತಲ್ಲ, ಆ ಸಪೋರ್ಟು ಅವ್ರು ಸೋಲ್ಬಾರ್ದು ಅನ್ನೋದನ್ನು ಎಷ್ಟು ಒಂದು ರೀತಿ ಯಾವಾಗಲೂ ನೆಗೆಟಿವ್ ಮಾತಾಡೋರು, ಯಾವಾಗಲೂ ಕೂಡ ಬೈತಿದ್ದಂಥ ಕಾವ್ಯ ಇದ್ದಕ್ಕಿದ್ದಂಗೆ ಸಪೋರ್ಟ್ ಮಾಡೋದು ತುಂಬ ಖುಷಿಯಾಯಿತು. ಆದರೆ ಗಿಲ್ಲಿನ ಈಗ ಫೈನಲ್ ಟಿಕೆಟ್ಗೆ ಆಯ್ಕೆ ಆಗೋದ್ರಲ್ಲಿ ಗಿಲ್ಲಿ ಸೋತಿರೋದ್ರಿಂದ ಈಗ ಆಲ್ರೆಡಿ ಗಿಲ್ಲಿ ಹೊರಗಡೆ ಇಟ್ಟು ಈಗ 2 ಟೀಮ್ ಮಾಡಿ, ಇನ್ನೂ ಇರೋ 6 ಜನದಲ್ಲಿ 2 ಟೀಮ್ ಮಾಡಿ, ಆ ಟೀಮ್ ಈ ಟೀಮ್ ಅಂತ ಮಾಡಿದರೆ. ಬಟ್ ಇದೇನು ಅಂತ ಅರ್ಥ ಆಗ್ತಾಯಿಲ್ಲ ನಮಗೆ ನಿಜವಾಗ್ಲೂ ಕೂಡ. ಈ ಫೈನಲ್ ಹೆಂಗೆ ಸೆಲೆಕ್ಟ್ ಮಾಡ್ತಾರೆ, ಏನು ಮಾಡ್ತಾರೆ ಅನ್ನೋದು ಗೊತ್ತಾಗ್ತಿಲ್ಲ.
ಈಗ 6 ಜನ ಇದ್ದಾರೆ, ಮತ್ತು ಇನ್ನೂ ಒಂದು 2-3 ಗೇಮ್ ಮಾಡ್ತಾರೆ ಅಂತ ಅನಿಸುತ್ತೆ. ಗಿಲ್ಲಿನ ಏನಾದರೂ ಹೊರಗಡೆ ಕಳಿಸ್ಬಿಟ್ರೆ ಅಯ್ಯಪ್ಪ, ಬಿಗ್ ಬಾಸ್ ನೋಡೋ ಅಭಿಮಾನಿಗಳು ನಿಜವಾಗ್ಲೂ ಕೂಡ ಬ್ಲ್ಯಾಕ್ ಮಾಡಿಬಿಡ್ತಾರೆ ಅಂತ ಅನಿಸುತ್ತೆ, ಆ ರೇಂಜ್ಗಿದೆ. ಆದರೆ ಬಿಗ್ ಬಾಸು ಕೆಲವೊಂದು ಟ್ವಿಸ್ಟ್ಗಳನ್ನ ತುಂಬ ಮಾಡ್ತಿದ್ದಾರೆ. ಮನೆಗೆ ಹೋಗ್ತೀನಿ ಅಂತನೂ ಧ್ರುವಂತನೂ ಕೂಡ ಸೇವ್ ಮಾಡ್ಕೊ ಬರ್ತಿದ್ದಾರೆ, ಅಶ್ವಿನಿ ಅವ್ರನ್ನೂ ಕೂಡ ತುಂಬ ಸಾರಿ ಸೇವ್ ಮಾಡ್ಕೊ ಬರ್ತಿದ್ದಾರೆ. ಯಾರು ಹೋಗ್ತಾರೆ ಯಾರು ಬಿಡ್ತಾರೆ ಗೊತ್ತಿಲ್ಲ. ಗಿಲ್ಲಿನೂ ಕೂಡ ಆಲ್ರೆಡಿ ಒಂದು ರೀತಿ ಟ್ವಿಸ್ಟಾಗಿ ಒಂದು ಫೈನಲ್ ಲೀಸ್ಟ್ಗೆ ಸೆಲೆಕ್ಟ್ ಆಗದೇ ರೀತಿ ಸೋತಿದ್ದಾನೆ. ಆ ಸೋಲೋದಕ್ಕೆ ಒಂದು ಮತ್ತೆ ಧ್ರುವಂತಿಗೆ ಅವಕಾಶ ಕೊಟ್ಟು ಧ್ರುವಂತನ್ನು ಗಿಲ್ಲಿನೂ ಆಡುವಂಗೆ ಮಾಡಿರೋದು ಇದು ದೊಡ್ಡ ಮಿಸ್ಟೇಕು ಅಂತ ನನಗನ್ನಿಸ್ತು, ನನ್ನ ಅಭಿಪ್ರಾಯ. ನಿಮಗೇನು ಅನ್ನಿಸ್ತು? ಗಿಲ್ಲಿಗೆ ಮತ್ತೆ ಅವಕಾಶ ಸಿಕ್ಕಿ ಗಿಲ್ಲಿ ಫಿನಾಲೆಗೆ ಹೋಗ್ತಾನೆ, ನಿಮಗೇನು ಅನಿಸುತ್ತೆ? ಮತ್ತು ಈ ಧ್ರುವಂತಿಗೆ ಮತ್ತೆ ಅವಕಾಶ ಕೊಟ್ಟು ಈ ಥರ ಗಿಲ್ಲಿ ಮೇಲೆ ಒಂದು ರೀತಿ ಒಂದು ಪ್ರಹಾರ ಮಾಡಿ ಗಿಲ್ಲಿನ ಸೋಲಿಸಿದ್ದು ನಿಮಗೇನು ಅನಿಸೋದು? ಜೊತೆಗೆ ಮಾತಾಡ್ದೇ ಮುನಿಸ್ಕೊಂಡಿದ್ದಂಥ ಕಾವ್ಯ ಗಿಲ್ಲಿ ಆಟ ಆಡೋ ಸಂದರ್ಭದಲ್ಲಿ ತುಂಬ ಒಂದು ರೀತಿ ಸಪೋರ್ಟ್ ಮಾಡಿದ್ದು, ಆಕೆನೇ ಮರೆತು ಗಿಲ್ಲಿಗೆ ಸಪೋರ್ಟ್ ಮಾಡಿದ್ಲಲ್ಲ, ಅದು ನಿಜವಾದ ಮನುಷ್ಯತ್ವ. ಯಾಕೆಂದರೆ ಕಾವ್ಯ ಅವ್ರ ತಾಯಿ ಮಾತಾಡಿದರು, ಗಿಲ್ಲಿ ನೀನು ಇಲ್ಲಿವರೆಗೂ ಬಿಟ್ಕೊಟ್ಟಿಲ್ಲ, ನೀವು ಬಿಟ್ಕೊಡ್ಬೇಡ ಅಂತ ತಾಯಿ ಮಾತು ಆಕೆಗೆ ನೆನಪಾಯ್ತಾ? ನಿಮ್ಗೇನು ಅನ್ನಿಸ್ತು? ಇದ್ರ ಬಗ್ಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಬಿಗ್ ಬಾಸ್ನ ಪ್ರತಿಯೊಂದು ಅಪ್ಡೇಟ್ಗೋಸ್ಕರ ದಯವಿಟ್ಟು ಇದೇ ರೀತಿ ನೋಡ್ತಾ ಇರಿ. ಹೊಸ್ದಾಗಿ ನೋಡಿದವರು ದಯಮಾಡಿ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದಾರೆ. ನೀವು ಹೊಸ್ದಾಗಿ ನೋಡಿದವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬರ್ ನಮಗೊಂದು ಆಸ್ತಿ ಇದ್ದಂಗೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ವಿ.